ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಸೆಕೆಂಡ್ BSc ಥರ್ಡ್ ಸೆಮ್ಮಲ್ಲಿದ್ದೀರಾ, ಸೆಕೆಂಡ್ BSc ಥರ್ಡ್ ಸೆಮ್ಮಲ್ಲಿದ್ದೀರಾ ಅಂತಂದರೆ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಥರ್ಡ್ ಸೆಮ್ಮಲ್ಲಿರೋದ್ರಿಂದ 4 ಯೂನಿಟ್ ಇರುತ್ತೆ. ಸೊ 3ನೇ ಯೂನಿಟಲ್ಲಿ ನಿಮಗೆ 3 ಸಬ್ ಟಾಪಿಕ್ಸ್ ಬರುತ್ತೆ. ಸರ್ಫೇಸ್ ಕೆಮಿಸ್ಟ್ರಿ, ಕೆಟಾಲಿಸಿಸ್ ಆ್ಯಂಡ್ ಥರ್ಮೋಡೈನಮಿಕ್ಸ್ ಅಂತ. ಕೆಟಾಲಿಸಿಸ್ಸು ಮತ್ತು ಥರ್ಮೋಡೈನಮಿಕ್ಸ್ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಈಗ ಸರ್ಫೇಸ್ ಕೆಮಿಸ್ಟ್ರಿ ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 2ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಅಡ್ಸಾರ್ಪ್ಷನ್ ಐಸೋಥರ್ಮ್, ಅದರಲ್ಲಿ 2 ಥರ ಅಡ್ಸಾರ್ಪ್ಷನ್ ಐಸೋಥರ್ಮ್ ಇದೆ. ಒನ್ ಆಫ್ ದಿ ಅಡ್ಸಾರ್ಪ್ಷನ್ ಐಸೋಥರ್ಮ್ ಏನಿದೆಯಲ್ಲ, ಫೆಡ್ರಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ, ಅದರದ್ದು ಎಕ್ಸ್ಪ್ಲೇನ್ ಮಾಡೋಣ ಅಂತ ಇದ್ದೀನಿ. ಅಗೇನ್ ಇಟ್ ಹ್ಯಾಸ್ ಸಮ್ ಲಿಮಿಟೇಷನ್ಸ್. ಆ ಲಿಮಿಟೇಷನ್ಸ್ನ ನಾನಿಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಫೆಡ್ರಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂದರೆ ಏನು ಅಂತ ಗೊತ್ತಿರಬೇಕು, ಅಥವಾ ಅಡ್ಸಾರ್ಪ್ಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಅಡ್ಸಾರ್ಪ್ಷನ್ ಇಸ್ ಎ ಸರ್ಫೇಸ್ ರಿಯಾಕ್ಷನ್. ಸೊ ಸರ್ಫೇಸ್ ಆಫ್ ದಿ ಇಂಟರ್ಫೇಸ್ ಆಫ್ ದಿ 2 ಡಿಫ್ರೆಂಟ್ ಫೇಸಸಲ್ಲಿ ಏನಾಗುತ್ತೆ, ಸರ್ಫೇಸ್ ಇರುತ್ತೆ. ಸರ್ಫೇಸ್ ಮೇಲೆ ಏನು ರಿಯಾಕ್ಷನ್ಸ್ ಆಗ್ತಾ ಇರುತ್ತಲ್ಲ, ಆ ಸರ್ಫೇಸ್ ಮೇಲೆ ಆಗ್ತಾ ಇರೋವಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಸರ್ಫೇಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಮ್ಯಾಕ್ಸಿಮಮ್ ಆದಾಗ ಆನ್ ದಿ ಸರ್ಫೇಸ್ ಇರುತ್ತಲ್ಲ, ಆ ಪ್ರೋಸೆಸ್ಗೆ, ಆ ಫೆನಾಮಿನನ್ಗೆ ನಾವೇನಂತ ಕರಿತೀವಿ, ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಸೊ ಈಗ ಅಡ್ಸಾರ್ಪ್ಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ಒಂದು ಸಾಲಿಡ್ ಸರ್ಫೇಸ್ ಇದೆ, ಇನ್ನೊಂದು ಗೇಷಿಯಸ್ ಸರ್ಫೇಸ್ ಇದೆ. ಈ ಸಾಲಿಡ್ ಸರ್ಫೇಸಲ್ಲಿ ಏನಾಗುತ್ತೆ, ವೇಕೆಂಟ್ ಸೈಡ್ಸ್ ಇರುತ್ತೆ, ಫ್ರೀ ಸೈಡ್ಸ್ ಇರ್ತವೆ, ಆ್ಯಕ್ಟಿವ್ ಸೈಡ್ಸ್ ಅಂತ ಕರಿತಾರೆ ಅದನ್ನು. ಅದಿರೋದಕ್ಕೋಸ್ಕರ ಇಟ್ ಗೋಯಿಂಗ್ ಟು ಅಟ್ರ್ಯಾಕ್ಟ್ ದೋಸ್ ಮಾಲಿಕ್ಯೂಲ್ಸ್ ಇನ್ ಆರ್ಡರ್ ಟು ಫಿಲ್ ದಟ್ ಗ್ಯಾಪ್ಸ್. ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ರೆಸಿಡ್ಯೂಯಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಬಿಕಾಸ್ ಆಫ್ ದಟ್ ರೆಸಿಡ್ಯೂಯಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನು ಮಾಡುತ್ತೆ, ಆ ಗ್ಯಾಸ್ ಮಾಲಿಕ್ಯೂಲ್ಸ್ನ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಆ್ಯಕ್ಟಿವ್ ಸೈಡ್ಸ್ ಇರ್ತವೆ, ವೇಕೆಂಟ್ ಸೈಡ್ಸ್ ಇರ್ತವೆ. ಯೂಶಲಿ ಕೆಟಾಲಿಸಿಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಯೂಶಲಿ ಅದು ಸಾಲಿಡ್ ಸರ್ಫೇಸ್ ಏನಾಗುತ್ತಲ್ಲ, ಫೈನ್ಲಿ ಡಿವೈಡೆಡ್ ಸರ್ಫೇಸಸ್ನ ತೊಗೊಳ್ತೀವಿ. ಹಾಗಾಗಿ ಸರ್ಫೇಸ್ ಏರಿಯಾ ಜಾಸ್ತಿ ಆಗುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಂಗೆ ವೇಕೆಂಟ್ ಸೈಟು ಅಥವಾ ಫ್ರೀ ವೇಕೆನ್ಸೀಸ್ ಅಂತ ಕರಿತೀವಿ, ಆ್ಯಕ್ಟಿವ್ ಸೈಟ್ಸ್ ಅಂತ ಕರಿತೀವಿ, ಅವು ಜಾಸ್ತಿ ಆಗುತ್ತೆ. ಸೊ ಅವನ್ನ ಫಿಲ್ ಮಾಡೋದಕ್ಕೆ ದೇ ಗೋಯಿಂಗ್ ಟು ಹ್ಯಾವ್ ಸಮ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಆ ಫೋರ್ಸ್ ಆಫ್ ಅಟ್ರಾಕ್ಷನ್ಗೆ ನಾವೇನಂತ ಕರಿತೀವಿ, ರೆಸಿಡ್ಯೂಯಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಕರಿತೀವಿ. ಆ ರೆಸಿಡ್ಯೂಯಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದಕ್ಕೋಸ್ಕರ ಈ ಸರ್ಫೇಸ್, ಈ ಮೆಟಲ್ ಏನು ಮಾಡುತ್ತೆ, ಸಾಲಿಡ್ ಸರ್ಫೇಸ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಅಟ್ರಾಕ್ಟ್ ದಿ ಗೇಷಿಯಸ್ ಮಾಲಿಕ್ಯೂಲ್ಸ್. ಅವೆಲ್ಲ ಬಂದು ಏನು ಮಾಡ್ತವೆ, ಸರ್ಫೇಸ್ ಮೇಲೆ ಕೂತ್ಕೊಳ್ತವೆ. ಅದಕ್ಕೆ ನಾವೇನಂತ ಕರಿತೀವಿ, ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತಂದರೆ ಈ ಅಡ್ಸಾರ್ಪ್ಷನ್ ಪ್ರೋಸೆಸ್ನ ಅಟ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್ನ ಸ್ಟಡಿ ಮಾಡ್ತಾ ಹೋದರೆ ಏನಾಗುತ್ತೆ, ಅದನ್ನು ತಿಳ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಹೇಳ್ತೀವಿ. ಐಸೋ ಮೀನ್ಸ್ ಅಂದರೆ ಸೇಮ್, ಥರ್ಮೋ ಮೀನ್ಸ್ ಟೆಂಪ್ರೇಚರ್. ಸೊ ಅಟ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್, ವಾಟ್ ಈಸ್ ದ ಕೆಪಾಸಿಟಿ ಆಫ್ ಸಾಲಿಡ್ ಮ್ಯಾಟರ್, what is the capacity of that solid to attract the gaseous molecules towards it at a constant temperature, at a same temperature. ಅದನ್ನು ನಾವು ಸ್ಟಡಿ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಕರಿತೀವಿ. ಸೊ ಯೂಶಲಿ ಐಸೋಥರ್ಮ್ಸ್ ಅಂದರೆ ಗ್ರಾಫ್ಗಳನ್ನ ಹಾಕ್ತೀವಿ. ಇಲ್ಲೇನು ಮಾಡ್ತೀವಿ ಅಂದರೆ, ಅಡ್ಸಾರ್ಬೆಂಟ್ ಏನಿದೆಯಲ್ಲ, ದ ಅಮೌಂಟ್ ಆಫ್ ಅಡ್ಸಾರ್ಬೆಂಟ್ ಆ್ಯಂಡ್ ದ ಪ್ರೆಷರ್ ಅಥವಾ ಕಾನ್ಸಂಟ್ರೇಷನ್ ಅಂತ ಮಾಡ್ಕೊಳ್ತೀವಿ ಆಫ್ ದಿ ಸರೌಂಡಿಂಗ್ ಮೀಡಿಯಮ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಏನು ಬರುತ್ತಲ್ಲ, ಯಾವಾಗ ಮ್ಯಾಕ್ಸಿಮಮ್ ರೀಚ್ ಆಗುತ್ತಲ್ಲ, ಅಡ್ಸಾರ್ಪ್ಷನ್ ಪ್ರೋಸೆಸ್ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತಲ್ಲ, ವಾಟ್ ಅಂದರೆ ಅದ್ರ ಮೇಲೆ ಏನಾಗ್ತದೆ, ಸರ್ಫೇಸ್ ಇಂಟರ್ಫೇಸಲ್ಲಿ ಏನಾಗ್ತದೆ, ಸರ್ಫೇಸ್ ಮೇಲೆ ಏನಾಗ್ತದೆ, ಎಲ್ಲ ಮಾಲಿಕ್ಯೂಲ್ಸ್ ಏನು ಮಾಡ್ತಿದ್ದಾವೆ, ಬಂದು ಕೂತ್ಕೊಳ್ತಾ ಇದ್ದಾವೆ. ಇನ್ನು ಕೂತ್ಕೊಳ್ಳೋಕೆ ಜಾಗನೇ ಇಲ್ಲ ಅಂದಾಗ, ಮ್ಯಾಕ್ಸಿಮಮ್ ರೀಚ್ ಆಗಿದೆ ಅಂದಾಗ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ಲಿ ಮ್ಯಾಕ್ಸಿಮಮ್ ಯಾವಾಗ ರೀಚ್ ಆಗುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಕರಿತೀವಿ. ಈ ಗ್ರಾಫಿಂದ ನನಗೆ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಸರ್ಫೇಸ್ ರಿಯಾಕ್ಷನ್ ಮಾಡ್ತಾ ಇದ್ದೀನಿ, ಅದು ಯೂನಿಮಾಲಿಕ್ಯುಲರ್ ಆಗಿರ್ಬೋದು, ಬೈಮಾಲಿಕ್ಯುಲರ್, ಆ ಸರ್ಫೇಸ್ ಮೇಲೆ ಸರ್ಫೇಸ್ ರಿಯಾಕ್ಷನ್ ಆಗುತ್ತಾ ಇಲ್ವಾ, ಆಗೋದಾದರೆ ವಾಟ್ ಈಸ್ ದ ಕೆಪಾಸಿಟಿ ಆಫ್ ದಟ್ ಸಾಲಿಡ್ ಟು ಅಟ್ರಾಕ್ಟ್ ದ ಗೇಷಿಯಸ್ ಮಾಲಿಕ್ಯೂಲ್, ವಾಟ್ ಈಸ್ ದ ಕಾನ್ಸಂಟ್ರೇಷನ್, ಅದರದ್ದೆಲ್ಲ ನಾನು ಸ್ಟಡಿ ಮಾಡ್ತೀನಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಕರಿತೀನಿ. 2 ಥರ ಅಡ್ಸಾರ್ಪ್ಷನ್ ಐಸೋಥರ್ಮ್ಸ್ ಇದೆ, 2 ಮ್ಯಾಥಮೆಟಿಕಲ್ ಮಾಡೆಲ್ಸೇ. ಸೊ ಇದು ಏನು ನನಗೆ ಎಕ್ಸ್ಪ್ಲೇನ್ ಮಾಡುತ್ತೆ ಅಂದರೆ, ಈ ಅಡ್ಸಾರ್ಪ್ಷನ್ ಐಸೋಥರ್ಮ್ ನನಗೆ ಏನು ಹೇಳುತ್ತೆ ಅಂದರೆ, ವಾಟ್ ಈಸ್ ದ ಬಿಹೇವಿಯರ್ ಆಫ್ ಯುವರ್ ಅಡ್ಸಾರ್ಪ್ಷನ್.
ಅಡ್ಸಾರ್ಬೆಂಟು ಅಡ್ಸಾರ್ಬೆಂಟ್ಗಿರುವಂಥ ರಿಲೇಷನ್ಶಿಪ್ ಏನು, ವಾಟ್ ಈಸ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ದಟ್ ಕ್ಯಾನ್ ಹ್ಯಾವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ದಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಆನ್ ದಿ ಸರ್ಫೇಸ್, ಅದನ್ನು ನನಗೆ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅಡ್ಸಾರ್ಪ್ಷನ್ ಐಸೋಥರ್ಮ್ಸ್ ಅಂತ ಕರಿತೀವಿ. ಅದರಲ್ಲಿ 2 ಥರ ಅಡ್ಸಾರ್ಪ್ಷನ್ ಐಸೋಥರ್ಮ್ಸ್ ಬರುತ್ತೆ. ಒಂದಕ್ಕೆ ಫ್ರೆಡ್ರಿಚ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಲಾಂಗ್ಮ್ಯೂರ್ ಅಂತ ಕರಿತೀವಿ. ಈ ಫ್ರೆಡ್ರಿಚಲ್ಲಿ ಏನಾಗುತ್ತೆ ಅಂದರೆ ನಾನ್ ಐಡಿಯಲ್ ಫಾರ್ಮ್. ಸೊ ಮಲ್ಟಿ ಲೇಯರ್ ಅಡ್ಸಾರ್ಪ್ಷನ್ ಇಸ್ ಪಾಸಿಬಲ್ ಅಂತ ಹೇಳ್ತಾರೆ, ನಾನ್ ಯೂನಿಫಾರ್ಮ್ ಸರ್ಫೇಸಸಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ವೆರಸ್ ಲ್ಯಾಂಗ್ಮರ್ ಐಸೋಮರ್ ಅಂದರೆ ಅದು ಮಾನೋಲೇಯರ್ ಆಗುತ್ತೆ, ಹೋಮೋಜಿನಿಯಸ್ ಸರ್ಫೇಸ್ ವಿತ್ ಅ ಫಿಕ್ಸ್ಡ್ ನಂಬರ್ ಆಫ್ ಆಕ್ಟಿವ್ ಸೈಟ್ಸ್ ಬಗ್ಗೆ ಅದು ಹೇಳ್ತಾ ಹೋಗುತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಬರೀ ಫ್ರೆಡ್ರಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಬಗ್ಗೆ ನಾನು ಇನ್ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ಮಾಡ್ತೀವಿ ನಾವು ಅಂದರೆ ದ ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಪರ್ ಯೂನಿಟ್ ಮಾಸ್ ಆಫ್ ದಿ ಅಡ್ಸಾರ್ಬೆಂಟ್ increases linearly with the pressure in the initial stages and then much more slowly attaining the limiting value as the surface become fully covered by the gas molecules. ಇದಕ್ಕೆ ನಾವೇನಂತ ಕರಿತೀವಿ, ಅಡ್ಸಾರ್ಪ್ಷನ್ ಫ್ರೆಡ್ರಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ಸ್ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತಾ ಇದ್ದೀವಿ, ನಿಮ್ಮದು ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಗ್ತಾ ಇದೆ, ಅಡ್ಸಾರ್ಬ್ ಆಗ್ತಾ ಇದೆ, ಎಲ್ಲಿ ಸಾಲಿಡ್ ಅಡ್ಸಾರ್ಬೆಂಟ್ ಮೇಲೆ ಬಂದು ಕೂತ್ಕೊಳ್ತಾ ಇದೆ. ಅವ್ರೇನು ಹೇಳ್ತಾರೆ ಅದನ್ನು ನಾನು ಗ್ರಾಫ್ ಹಾಕಿದ್ರೆ against the pressure, against the amount of gas absorbed per unit mass, ಅದನ್ನು ನಾನು ಕನ್ಸಿಡರ್ ಮಾಡ್ಕೊಳ್ತಾ ಹೋದರೆ ಅವ್ರೇನು ಹೇಳ್ತಾ ಇದ್ದಾರೆ, ಲೀನಿಯರ್ಲಿ ಅದೇನಾಗುತ್ತೆ ವಿತ್ ಅ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಗ್ರಾಫಲ್ಲಿ ನೋಡಿ ವಿತ್ ಅ ಲೀನಿಯರ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲಿ ತನಕ ಅದು ಇದಾಗ್ತಾ ಹೋಗುತ್ತೆ, ಲಿಮಿಟಿಂಗ್ ವ್ಯಾಲ್ಯೂ ಆ್ಯಸ್ ಅ ಸರ್ಫೇಸ್ ಬಿಕಮ್ ಫುಲ್ಲಿ ಕವರ್ಡ್ ಬೈ ದಿ ಗ್ಯಾಸ್ ಮಾಲಿಕ್ಯೂಲ್ಸ್, ಎಲ್ಲನೂ ಸರ್ಫೇಸ್ ಏನಿದೆ ಎಲ್ಲ ಗ್ಯಾಸ್ ಮಾಲಿಕ್ಯೂಲ್ಸ್ ಜೊತೆಗೆ ಅಂಟ್ಕೊಂಬಿಟ್ಟಿದೆ ಅಂತ ಇಟ್ಕೊಂಡ. ಬಿಗಿನಿಂಗಲ್ಲಿ ಏನಾಗ್ತಾ ಇದೆ ನನಗೆ, ಇದು x/m ಅಂತಂದ್ರೆ ಏನು, ದ ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್. ಈ ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಏನಾಗ್ತಾ ಇದೆ, ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಪ್ರೆಷರು ಏನಾಗ್ತಾ ಇದೆ, ದ ಅಮೌಂಟ್ ಆಫ್ ದ ಗ್ಯಾಸ್ ಅಡ್ಸಾರ್ಬ್ ಪರ್ ಯೂನಿಟ್ ಮಾಸ್ ಆಫ್ ಅಡ್ಸಾರ್ಬೆಂಟ್ ಇನ್ಕ್ರೀಸಸ್ ಲೀನಿಯರ್ಲಿ ಅಂತ ಹೇಳ್ತಾರೆ. ಲೀನಿಯರ್ಲಿ ಅಂತಂದರೆ ಇದು ಇನ್ಕ್ರೀಸ್ ಆದಂಗೆ x/m ಇನ್ಕ್ರೀಸ್ ಆಗ್ತಾ ಹೋದಂಗೆ ಪ್ರೆಷರನ್ನು ಇನ್ಕ್ರೀಸ್ ಆಗುತ್ತೆ. ಲೀನಿಯರ್ಲಿ ಏನಾಗ್ತಿದೆ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇನಿಷಿಯಲ್ ಸ್ಟೇಜಲ್ಲಿ ಏನಾಗ್ತಾಯಿತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಬಂದಮೇಲೆ, ಯಾವ ಪರ್ಟಿಕ್ಯುಲರ್ ಸ್ಟೇಜು ದೇರ್ ಈಸ್ ನೋ ಮೋರ್ ಆಕ್ಟಿವ್ ಸೈಡ್ ಟು ಹ್ಯಾವ್ ದಿ ಅಟ್ರಾಕ್ಷನ್ ಆಫ್ ದೋಸ್ ಮಾಲಿಕ್ಯೂಲ್ ಟುವರ್ಡ್ಸ್ ದಿ ಸಾಲಿಡ್ ಸರ್ಫೇಸ್, ಅಂದರೆ ಮ್ಯಾಕ್ಸಿಮಮ್ ಎಲ್ಲ ಬಂದು ಕೂತ್ಬಿಟ್ಟಿದೆ, ಇನ್ನೇನು ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಹೇಳ್ತೀವಲ್ಲ, ಫುಲ್ಲಿ ಕವರ್ಡ್ ಬೈ ದಿ ಗ್ಯಾಸ್ ಮಾಲಿಕ್ಯೂಲ್ಸ್ ಆಗುತ್ತಲ್ಲ, ದಟ್ ವಿಲ್ ಬಿ ದಿ ಲಿಮಿಟಿಂಗ್ ವ್ಯಾಲ್ಯೂ. ಅದು ಏನು ಹೇಳುತ್ತೆ ಅಂದರೆ ವಿತ್ ದ ಇನ್ಕ್ರೀಸ್ ಇನ್ ಅಟ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್ ವಿತ್ ದ ಇನ್ಕ್ರೀಸ್ ಇನ್ ಪ್ರೆಷರ್ ಲೀನಿಯರ್ಲಿ ಗ್ರಾಫ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ, ಫ್ರೆಡ್ರಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ಸ್ ಅಂತ ಹೇಳ್ತೀವಿ. ಕರ್ವ್ ಇನ್ ದಿ ಫಿಗರ್ ಇಂಡಿಕೇಟ್ಸ್ ದಟ್ a fixed pressure there is a decrease in the physical absorption with the increase in temperature ಅಂತ ಅದು ನನಗೆ ಐಡಿಯಾ ಕೊಡುತ್ತೆ. ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಅಡ್ಸಾರ್ಪ್ಷನ್ ಆಗುವಂಥದ್ದು ಕಡಿಮೆ ಆಗುತ್ತೆ ಅಂತ ನನಗೆ ಹೇಳುತ್ತಲ್ಲ, ಆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾವೇನಂತ ಕರಿತೀವಿ, ಫ್ರೆಡ್ರಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಕರಿತೀವಿ. ಸೊ ಈಗ x/m ಮತ್ತು ಪ್ರೆಷರ್ಗೆ ಏನು ರಿಲೇಷನ್ಶಿಪ್ ಇದೆ ಅಂತ ನಾನು ಕನ್ಸಿಡರ್ ಮಾಡಿದ್ರೆ, ಆ್ಯಕ್ಚುಲಿ ಇದ್ದದ್ದು ಡೆರಿವೇಷನ್ ಅವ್ರು ನಿಮಗೆ ಕೊಟ್ಟಿಲ್ಲ, ಓನ್ಲಿ ದ ಈಕ್ವೇಷನ್ಸ್ ಅಷ್ಟೇ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಳ್ತಾ ಇದ್ದಾರೆ. x/m = k × P1/n ಅಂತ ಹೇಳ್ತೀವಿ, ವೇರ್ P ಇಸ್ ದ ಪ್ರೆಷರ್, x/m ಇಸ್ ದ ಅಮೌಂಟ್ ಆಫ್ ದ ಗ್ಯಾಸ್ ಅಡ್ಸಾರ್ಬ್ಡ್ ಅಂತ ಹೇಳ್ತೀವಿ, k ಅಂದರೆ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ, n ಇಸ್ ಆಲ್ಸೋ ಎ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಇನ್ ದ ರಿಲೇಷನ್ಶಿಪ್ x/m ಇಸ್ ದ ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ per gram of the adsorbate at a pressure P and a K and N constant depending upon the nature of the gas and the adsorbent of a particular at a particular temperature. ಬೇರೆ ಟೆಂಪರೇಚರಲ್ಲಿ ನಿಮ್ಮದು ಸರ್ಫೇಸ್ ಆಫ್ ದಿ ಮಾಲಿಕ್ಯೂಲ್ಸಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಎಷ್ಟು ಆಟಮ್ಸ್ ಬಂದು ಕೂತ್ಕೊಳ್ತಾ ಇದೆ, ಎಷ್ಟು ಮಾಲಿಕ್ಯೂಲ್ಸು ಬಂದು ಕೂತ್ಕೊಳ್ತಾ ಇದೆ ಅನ್ನೋಂಥ ಐಡಿಯಾ ಹೇಳುತ್ತಲ್ಲ, ಅಟ್ ಎ ಕಾನ್ಸ್ಟೆಂಟ್ ಟೆಂಪರೇಚರ್. ಅದಕ್ಕೆ ನಾವೇನಂತ ಕರಿತೀವಿ, ಫ್ರೆಡ್ರಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಹೇಳ್ತೀವಿ. ಇದ್ರ ಪ್ರಕಾರ ಅವ್ರು ಏನು ಹೇಳ್ತಾರೆ ಅಂದರೆ, ಇನಿಷಿಯಲ್ ಸ್ಟೇಜಲ್ಲಿ ಏನಾಗುತ್ತೆ, ಅಡ್ಸಾರ್ಪ್ಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಸ್ ಯು ಗೋ ಆನ್ ಇನ್ಕ್ರೀಸಿಂಗ್ ದಿ ಪ್ರೆಷರ್. ಅದೇ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಟೇಜಿಗೆ ಬಂದಮೇಲೆ ಏನಾಗುತ್ತೆ ಅಂದರೆ, ಪ್ರೆಷರ್ನ ನೀವು ಎಷ್ಟೇ ಇನ್ಕ್ರೀಸ್ ಮಾಡಿದ್ರೂ ನಂದು ಕೆಪಾಸಿಟಿ ಆಫ್ ದಿ ಅಡ್ಸಾರ್ಬೆಂಟ್ ಟುವರ್ಡ್ಸ್ ದಿ ಅಡ್ಸಾರ್ಬೇಟ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಅದೇನಾಗುತ್ತೆ, ಲೀನಿಯರ್ಲಿ ಗ್ರಾಫ್ ರೆಪ್ರೆಸೆಂಟೇಷನ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಫ್ರೆಡ್ರಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಹೇಳ್ತೀವಿ. ಅದಕ್ಕೆ ನಾನು ಈ ಥರ ಬೇಕಾದ್ರೂ ಎಕ್ಸ್ಪ್ರೆಸ್ ಮಾಡ್ಬೋದು, x/m = k × P1/n ಅಂತ. ಇಲ್ಲ ಅಂದರೆ ಐ ಕ್ಯಾನ್ ಟೇಕ್ ದಿ ಲಾಗರಿಸಮ್ ತೊಗೋಬೋದು ಎರಡು ಕಡೆಗೂ. ಅವಾಗ ಲಾಗ್ x/m = log k ಇಸ್ ಎ ಕಾನ್ಸ್ಟೆಂಟ್ ಪ್ಲಸ್ 1/n log p ಅಂತ ಹೇಳ್ತೀನಿ. ಅಗೇನ್ 1/n ಇಸ್ ಆಲ್ಸೋ ಎ
ಕಾನ್ಸ್ಟೆಂಟ್ ಇದೆ, ಹಾಗಾಗಿ ಅದನ್ನು ನಾನು ಹಾಗೆ ಇಟ್ಕೊಳ್ತೀನಿ. ಸೊ ಈ ಫಾರ್ಮ್ಗೆ, ಈ ಮ್ಯಾಥಮೆಟಿಕಲ್ ಫಾರ್ಮ್ ಲಾಗ್ ಎಕ್ಸ್ ಬೈ ಎಮ್ ಇಸ್ ಇಕ್ವಲ್ ಟು ಲಾಗ್ ಕೆ ಪ್ಲಸ್ 1/n ಲಾಗ್ ಪಿ ಅಂತ ಏನು ಹೇಳ್ತೀವಿ, ಇದಕ್ಕೆ ನಾವೇನಂತ ಕರಿತೀವಿ, ಹಾಲ್ಡ್ರಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಹೇಳ್ತೀವಿ. ಇದೇನು ಹೇಳುತ್ತೆ ಅಂದರೆ ಮಲ್ಟಿಲೇಯರ್ ಆಗುತ್ತೆ, ನಂಬರ್ ಆಫ್ ಆ್ಯಕ್ಟಿವ್ ಸೈಟ್ಸ್ಗಿನೂ ಜಾಸ್ತಿ ಆಗ್ಬೋದು, ವೇಕೆಂಟ್ ಸೈಟೂ ಇಲ್ದಲೇ ಇರ್ಬೋದು. ಆದರೂ ಏನಾಗ್ತಾ ಹೋಗುತ್ತೆ, ಮಲ್ಟಿ ಲೇಯರಲ್ಲಿ ಸರ್ಫೇಸ್ ಆಫ್ ದಿ ಇಂಟರ್ಫೇಸಲ್ಲಿ ಏನಾಗ್ತಾ ಹೋಗುತ್ತೆ, ನಂಬರ್ ಆಫ್ ಮಾಲಿಕ್ಯೂಲ್ಸು ಅಕಾಮಿಡೇಟ್ ಮಾಡ್ತಾ ಹೋಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಇಟ್ಸ್ ನಾಟ್ ಎ ಬೈ ಲೇಯರ್, ಇಟ್ಸ್ ಎ ಮಲ್ಟಿ ಲೇಯರ್ ಅಂತ ಹೇಳಿದ್ರು. ಸೊ ಇಟ್ ಮೇ ಎಕ್ಸೀಡ್ ದಿ ನಂಬರ್ ಆಫ್ ಆ್ಯಕ್ಟಿವ್ ಸೈಟ್ಸ್, ಇಟ್ ಮೇ ಎಕ್ಸೀಡ್ಸ್ ದಿ ನಂಬರ್ ಆಫ್ ವೇಕೆಂಟ್ ಸೈಟ್, ಇಟ್ ಮೇ ಎಕ್ಸೀಡ್ ದಿ ನಂಬರ್ ಆಫ್ ಫ್ರೀ ವೇರಿಯನ್ಸೀಸ್ ಪ್ರೆಸೆಂಟ್ ಇನ್ ದಿಸ್ ಮೆಟಲ್, ಅದಕ್ಕಿಂತಲೂ ಜಾಸ್ತಿನೂ ಆಗ್ಬೋದು ಅಂತ ಹೇಳ್ತದ್ದು. ಅದೇ ಇದ್ರದ್ದು ಲಿಮಿಟೇಷನ್ ನಾನು ಹೇಳ್ದಂಗೆ ಇದ್ರದ್ದು ಲಿಮಿಟೇಷನ್ ಇದೆ. ಫೆಡ್ರಿಚ್ ಈಕ್ವೇಷನ್ ಇಸ್ ಪ್ಯೂರ್ಲಿ ಎಂಪಿರಿಕಲ್, ಹ್ಯಾಸ್ ನೋ ಥಿಯರಿಟಿಕಲ್ ಬೇಸಿಸ್. ಅದಕ್ಕೆ ಥಿಯರಿಟಿಕಲ್ ಬೇಸಿಸ್ ಇಲ್ಲ, ಯಾಕೆಂದರೆ ಅಲ್ಲಿ ಎಷ್ಟು ಆ್ಯಕ್ಟಿವ್ ಸೈಟ್ಸ್ ಇದೆಯಲ್ಲ ಅಷ್ಟು ಮಾತ್ರ ಮಾಲಿಕ್ಯೂಲ್ಸ್ನ ಬಿಕಾಸ್ ಆಫ್ ದಿ ರೆಸಿಡ್ಯೂಯಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅದು ಅಟ್ರಾಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ. ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಮಾಡೋಕ್ಕಾಗಲ್ಲ. ದ ಈಕ್ವೇಷನ್ ಇಸ್ ವ್ಯಾಲಿಡ್ ಓನ್ಲಿ ಅಪ್ ಟು ಎ ಸರ್ಟೆನ್ ಪ್ರೆಷರ್ ಆ್ಯಂಡ್ ಇನ್ವ್ಯಾಲಿಡ್ ಅಟ್ ಎ ಹೈಯರ್ ಪ್ರೆಷರ್. ಲೋಯರ್ ಟೆಂಪ್ರೇಚರ್ ಇದ್ದಾಗ, ಲೋಯರ್ ಪ್ರೆಷರ್ ಇದ್ದಾಗ ಏನಾಗ್ತಿತ್ತು, ಇನ್ಕ್ರೀಸ್ ಆಗ್ತಾ ಇತ್ತು. ಯಾವಾಗ ನೀವು ಪ್ರೆಷರ್ನ ಇನ್ಕ್ರೀಸ್ ಮಾಡ್ತಾ ಹೋದಾಗ, ಅಟ್ ಎ ವೆರಿ ಹೈ ಪ್ರೆಷರ್ನ ತೊಗೊಂಡ್ರೆ ಅವಾಗ ಏನಾಯಿತು, ಲೀನಿಯಾರಿಟಿ ಅಲ್ಲಿ ಸೇಮೇ ಬಂದ್ಬಿಡ್ತು. ಎಷ್ಟೇ ಪ್ರೆಷರ್ನ ಇನ್ಕ್ರೀಸ್ ಮಾಡಿದ್ರೂ ಅಡ್ಸಾರ್ಪ್ಷನ್ ಕೆಪಾಸಿಟಿ ಇನ್ಕ್ರೀಸ್ ಆಗಲ್ಲ, ಬಿಕಾಸ್ ದೇರ್ ಈಸ್ ನೋ ಪ್ಲೇಸ್ ಟು ಅಡ್ಸಾರ್ಬ್ಡ್ ಆನ್ ದಿ ಸರ್ಫೇಸ್. ಸೊ ಹಂಗಾಗಿ ಈ ಈಕ್ವೇಷನು ಓನ್ಲಿ ಅಟ್ ಎ ಲೋಯರ್ ಪ್ರೆಷರು ಅಪ್ಲಿಕಬಲ್ ಆಗುತ್ತೆ, ಇನ್ವ್ಯಾಲಿಡ್ ಅಟ್ ಎ ಹೈಯರ್ ಪ್ರೆಷರ್ ಆಗುತ್ತೆ. ಕಾನ್ಸ್ಟೆಂಟ್ ಕೆ ಆ್ಯಂಡ್ ಎನ್ ಆರ್ ನಾಟ್ ಟೆಂಪರೇಚರ್ ಡಿಪೆಂಡೆಂಟ್, ದೇ ವೇರಿ ವಿತ್ ದ ಟೆಂಪರೇಚರ್. ಸೊ ನಾವೇನು ಹೇಳಿದ್ವಿ, ನಾವೀಗ ಮಾಡ್ತಾ ಇರೋದೇನು, ಐಸೋಥರ್ಮ್ಗಳನ್ನ ಸ್ಟಡಿ ಮಾಡ್ತಾ ಇದ್ವಿ. ಐಸೋಥರ್ಮ್ ಅಂದ್ರೇನು, ಟೆಂಪ್ರೇಚರ್ನ ನಾವು ಕಾನ್ಸ್ಟೆಂಟಾಗಿ ಇಟ್ಕೋಬೇಕು. ಆದರೆ ಕೆ ಮತ್ತು ಎನ್ ವಿಚ್ ಆರ್ ಕಾನ್ಸ್ಟೆಂಟ್ ಅಂತ ಕರಿತೀವಲ್ಲ, ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್. ಹಾಗಾಗಿ ಏನಾಗ್ತವೆ, ದೋಸ್ ವ್ಯಾಲ್ಯೂಸ್ ವಿಲ್ ಗೋ ಆನ್ ವೇರಿಯಿಂಗ್. ಟೆಂಪ್ರೇಚರ್ ಚೇಂಜ್ ಮಾಡಿದಂಗೆ ಕೆ ಮತ್ತು ಎನ್ ವ್ಯಾಲ್ಯೂಸು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಫೆಡ್ರಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್. This isotherm failed when the concentration of the adsorbent is very high concentration. ಅವ್ರೇನು ಹೇಳಿದ್ರು, ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ದಂಗೆ ಲೀನಿಯರ್ ಆಗಿ ಅಡ್ಸಾರ್ಬಿಂಗ್ ಪವರ್ನು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರು. ಅದು ಆಗಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಫೆಡ್ರಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್. ಒಂದು, ಇಟ್ಸ್ ಪ್ಯೂರ್ಲಿ ಎಂಪರಿಕಲ್, ನೋ ಥಿಯರಿಟಿಕಲ್ ಬೇಸಿಸ್, ಆ್ಯಂಡ್ ಇಟ್ಸ್ ವ್ಯಾಲಿಡ್ only at a lower temperature, valid only at a lower pressure, ಆ್ಯಂಡ್ ಇಟ್ ಗೋಯಿಂಗ್ ಟು ವೇರಿ ವಿತ್ ದ ಟೆಂಪ್ರೇಚರ್. ಸೊ ಹಾಗಾಗಿ ವೆರಿ ಹೈ ಟೆಂಪ್ರೇಚರ್ ಮಾಡ್ಕೊಂಡಾಗ ಅಥವಾ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದಾಗ, ಪ್ರೆಷರ್ ಜಾಸ್ತಿ ಮಾಡಿದಾಗ, ಇಟ್ ಡಸಂಟ್ ಗಿವ್ ಎನ್ ಐಡಿಯಾ ಅಬೌಟ್ ದಿ ಅಡ್ಸಾರ್ಪ್ಷನ್ ಹೇಗಾಗತ್ತೆ ಅಂತ. ದೀಸ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಫೆಡ್ರಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.